ನೋಡ್ರಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ ರೀ ಈಗ ಪಲ್ಯ ಹಾಕ್ತಿದ್ರಿ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ಸೋಮವಾರ ರೀ, ಬೆಳಗ್ಗೆದ್ದ ಪಟಾಪಟ ಅಡ್ಗೆ ಮಾಡ್ಬೇಕ್ರಿ. ಅಡ್ಗೆ ಮಾಡಿ ಹೊಲಿದೈತ್ರಿ, ಹಂಗಾಗಿ ರೀ ಬರ್ರಿ ಸ್ವಲ್ಪ ಹಂಗೆ ರೆಸಿಪಿ ತೋರಿಸ್ಕೋತಾರಿ. ಚಟಾಪಟ ಅಡುಗೆ ಮಾಡ್ಕೊತ ನಿಮ್ಮ ಕೂಡ ಲಾಗ್ನಾಗ ರೀ. ಬರ್ರಿ ಇವತ್ತಿನ ಬ್ಲಾಗ್ ಹೇಗೆ ಹೋಗ್ತೈತಿ ಏನಿಲ್ಲ ಅಂತ ನೋಡ್ಕೊಂಡು ಬರೋಣ ರೀ ಫ್ರೆಂಡ್ಸ. ಇವತ್ತಿನ ಬ್ಲಾಗ್ನಾಗ ಏನು ಸ್ಪೆಷಲ್ ಇಲ್ಲರಿ. ಈಗ ಮೆತ್ತಿ ಪಲ್ಯ ರೀ, ಮೆತ್ತಿ ಪಲ್ಯ ವಾಶ್ ಮಾಡಿ ಇಟ್ಕೋಬೇಕ್ರಿ, ತೊಳೆದಿಡ್ಬೇಕ್ರಿ. ತೊಳೆದಿಟ್ಟು ಪಲ್ಯ ಮಾಡೋದೈತೆ ರೀ, ಅಡುಗೆ ಮಾಡೋಣ ರೀ. ನಿಮ್ಮ ಕೂಡ ನಾನು ಶೇರ್ ಮಾಡ್ಕೋತೇನೆ ರೀ. ಬರೀ ಚಟ್ಪಟ್ ಅಂತ ರೆಡಿ ಆಗೋಣ ರೀ ಅಡುಗೆ ಮಾಡಾಕ್ರಿ. ಹಿಂಗಾಗಿ ಬರೀ ಇವತ್ತಿನ ಬ್ಲಾಗ್ ಹೆಂಗಿರ್ತೈತಿ, ರೂಟೀನ್ ಬೆಳಗ್ಗಿಂದ ಸಾಯಂಕಾಲ ತನಕ ಏನೇನು ಆಗ್ತೈತಿ ಅನ್ನೋದು ನಿಮ್ಮ ಕೂಡ ಶೇರ್ ಮಾಡ್ಕೊಳಕತ್ತೇನು ರೀ. ಹಿಂಗೇನಿಲ್ಲ ರೀ, ಪಟಾಪಟ ಮೆತ್ತಿ ಪಲ್ಯ ತೊಳೆದಿಡೋಣ್ರಿ. ಆಮೇಲೆ ಈ ಥರ ಒಳಗೆ ಸೋಸಿಟ್ಬಿಡು, ಇದು ನೀರು ಬೆಸಿ ಹಾಕಿಟ್ಬಿಡು ನೋಡಿ ಫ್ರೆಂಡ್ಸ್ ರೀ. ಈ ಥರ ತೊಳಿಬೇಕ್ರಿ ಫ್ರೆಂಡ್ಸ. ಮೆತ್ತಿ ಪಲ್ಯ ರೀ, ನೀರಿದ್ರೆ ಇದೆ, ನೀರು ರಾಡಿ ಇದ್ರೆ ರೀ ಹೊಲಸು ಹೋಗ್ತೈತೆ ರೀ, ಮನೆ ಇರ್ತೈತೆ ನೋಡ್ರಿ ಇಲ್ರಿ ಐತೆ ನೋಡ್ರಿ, ಹಿಂಗೆ ಹೊಲಸು ಇರ್ತೈತೆ ನೋಡ್ರಿ. ಅವ್ರಿಗೆ ಪಲ್ಯ ರೀ ಫ್ರೆಂಡ್ಸ. ಹುರ್ಕೊಂಡು ಹುರಿಬೇಕ್ರಿ, ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಬೇಕು, ಸ್ವಲ್ಪ ಹುರಿ ತೆಗಿಬೇಕು. ಹಿಂಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ರಿ ಕರೆಕ್ಟ ಅಲ್ಲಿ ಹುರಿದ್ರಾಗ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ತೇನೆ ರೀ. ಎಣ್ಣೆ ಹಾಕಿದ್ರಿ, ಉಳ್ಳಾಗಡ್ಡಿ ಖಾರ ರೀ ಈ ಥರ ಸೇರಿಸ್ಬೇಕ್ರಿ. ಒಂದು 5 ನಿಮಿಷ ಮುಚ್ಚಿಬಿಡೋಣ. ಈಗ ಮೆತ್ತಿ ಪಲ್ಯ ಮಾಡೋಣ ರೀ. 2 ಸ್ಪೂನ್ ಎಣ್ಣೆ ಸಾಕಷ್ಟೇ ರೀ. ಬೆಳ್ಳುಳ್ಳಿ ರೀ, ಹಸಿಮೆಣಸಿನ್ಕಾಯಿ ರೀ, ಈಗ ಪಲ್ಯ ಹಾಕ್ತೀವಿ. ಈ ಥರ ಮುಚ್ಚರಿ ಒಂದು 5 ನಿಮಿಷ ಬಿಟ್ಟು ಬಿಡ್ಬೇಕ್ರಿ. ನೋಡ್ರಿ ಆಲ್ರೆಡಿ ನೀರು ಐತೈತಿ, ಏನ್ರಿಲ್ಲ ನೀರು ಐತಿ ಫ್ರೆಂಡ್ಸ್ ರೀ. ಹಾಗಾಗಿ ನೀರು ಗೀರಿ ಸೇರ್ಸಂಗಿಲ್ಲ, ತೊಳೆದಿಟ್ಟಿರ್ತಿರ್ಲ. ಹೊಡತೋ ಎಷ್ಟೈತಿ? 7:00 ಆಗೈತಿ ಕರೆಕ್ಟ. ಎಬ್ಸಾಕ್ತೇನಿಲ್ಲ? ಹಾಂ ಹೇಳೀಗ. ಎಲ್ಲಿ 5 ನಿಮಿಷ ಬೇಡ ಹೇಳ್ಬೇಡ ನಜ್ಜು ಬಾಪಟ್ನ. ನಿನಗೆ ಅನ್ಗಿ ಮಾಡ್ಕೇಶನ್ ನಾ ರೊಟ್ಟಿ ಮಾಡ್ತೀನಿ ಈಗ. ನೋಡ್ರಿ ಹೇಳಂದ್ರೆ ಹೇಳ್ಬಾಡ್ರಿ, ಟೈಮ್ ಬಂದು 7:00 ಆಗೈತ್ರಿ ಫ್ರೆಂಡ್ಸ. ಹಂಗಾಗಿ ಇನ್ನು ಅಡುಗೆ ಮ್ಯಾಗಿಂದ ಆತ್ರಿ. ಅನ್ನ ರೊಟ್ಟಿ ಅಷ್ಟೈತ್ರಿ. ಕುಕ್ಕರ್ ಕಚ್ಕಡೆ ಅನ್ನಕ್ಕೆ ಇಟ್ಕೇಶಿಂದ ಕಡೆ ರೊಟ್ಟಿ ಮಾಡ್ತೇನೆ ರೀ. ಅದಕ್ಕೆ ಸ್ವಲ್ಪ ಅಡುಗೆ ಮಾಡಿ ರೊಟ್ಟಿ ಮಾಡಕ್ಕೆ ಕುಂಟಿರ್ತೇನೆ ರೀ. ಸಂಜೆ ನೀನು ಹಚ್ಕೊಂತ ಅಷ್ಟು ಬರೀ ಹೇಳಿ. ಎರಡು ಬೇಡ ಒಂದು ಹಾಕ್ಲಿ, ಸೀದಾ ಕುಂತು 2 ನಿಮಿಷ ರೆಡಿ.
शीतल बेटा से मैं हॅलो नको. तू तो काम करने लगी अपना ಅದು ರಾತ್ರಿನ ಹಚ್ಕೊಂಡು ಕುಂಡ್ರಬೇಕು, ಎಣ್ಣೆ ಮಕ್ಕೋಬೇಕು. ಈಗ ಬೆಳಗ್ಗೆ ಅನ್ಕುನ ಮಂಕಾಡಿಸಿ ಬರ್ತಾವ ಕೂದಲು, ನೆನೆದಿರಂಗಿಲ್ಲ, ಕುಂಡ್ರದಲ್ಲಿ ನೀರು ಪಟಕನ 2 ಸತಿ ರಾತ್ರಿ ಹಚ್ಕೊಂಡು ಮಕ್ಕೋತೀವಿ. ಬಂದು ಮಿಲ್ಯಾಕ್ಯಾ ಬರ್ಬಿಡ್ರಿ. ನಾ ರೊಟ್ಟಿ ಅನ್ನ ಮಾಡೋದೈತ್ರಿ, ಪಟಾಪಟ ಅದು ಮಾಡಿ ಕಡೆಗೆ ಹಾಕ್ತೇನೆ ರೀ. ಆಮೇಲೆ ಮತ್ತು ಬ್ಲಾಗ್ನಾಗ ಸಿಗ್ತೇನೆ ರೀ. ಯಾಕಂದ್ರೆ ಸ್ವಲ್ಪ ಕೆಲಸ ಇದ್ರೆ ಬಡ ಬಡ ಮಾಡ್ಕೋತೇನೆ ರೀ. ಹಂಗಾಗಿ ಬರ್ರಿ ಫ್ರೆಂಡ್ಸ್, ಅರ್ಬಿ ಹೊಲಿನೋರಿ. ಈಗ ಟೈಮ್ ಬಂದು 11 ಆಗೈತೆ ರೀ. ಈಗ ಪಟಾಪಟ ಅರ್ಬಿ ಹೊಲಿತೇನೆ ರೀ. ಎಲ್ಲ ರೆಡಿ ಮಾಡಿ ಇಟ್ಟೇನೆ ರೀ. ಬ್ಲೌಸ್ ರೀ, ಇದಕ್ಕೆ ಅಸ್ತ್ರ ಬೇಡ ಅಂದ್ರಿ, ಹಿಂಗೆ ತಿಳುವೈತ್ರಿ, ಹಿಂಗೆ ಹೊಲಿ ಅಂತಂದ್ರೆ ಹಾಗಾಗಿ ಹಿಂಗೆ ಹೊಲಿಯಾಕತ್ತೇನೆ ನೋಡ್ರಿ ಫ್ರೆಂಡ್ಸ್ ರೀ. ಅರ್ಬಿ ಹೊಲಿಬೇಕ್ರಿ ಈಗ. ಸ್ವಲ್ಪ ಸೇಡ್ಕೊಂಡ್ರಿ. ಈಗ ಸಾಡಿ ಹೊರಗೆ ಹಾಕೊಂಡು ಬಂದೈತ್ರಿ. ಸಾರಿ ರೀ, ಬ್ಲೌಸ್ ಹೊರಗೆ ಹಾಕಿದೈತ್ರಿ ಫ್ರೆಂಡ್ಸ್ ರೀ. ನಿಮ್ಗೆ ನಾ ಆಮೇಲೆ ತೋರಿಸ್ತೇನೆ ರೀ. ಈಗ ಬ್ಲೌಸ್ ಹೊಲಿತೇನೆ ರೀ. ಹೊಲದ ನೆಕ್ಸ್ಟ್ ರೀ ಅಂದ ಯಾವ ಥರ ಹೊರಗೆ ಬಂದೈತಿ ಎಂಬ್ರಾಯ್ಡಿ ರೀ, ಇಳ್ಕಲ್ ಸಾರಿ ರೀ, ನಿಮ್ಗೆ ತೋರಿಸ್ತೇನೆ ರೀ ಫ್ರೆಂಡ್ಸ್. ಈಗ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸ್. ಫ್ರೆಂಡ್ಸ್, ದಾಳಂಬ್ರಿ ಕಾಯಿ ಸೋಸಿಟ್ಟಿನಿ ರೀ ಮಗಳಿಗೆ. ನಮಗೆ ಆಕಿನೂ ನಾನು ತಿನ್ಬೇಕಂತ ಹೇಳ್ರಿ. ಅಮ್ಮ ಡೈಲಿ ಹುಂಚಾತೇನೆ ಸ್ವಂತ ಹಾಕ್ಯದಿ. ಮಗಳು ಬಂದಾಳ್ರಿ. ದಾಳಂಬ್ರಿ ಕಾಯಿ ರೀ, ದಾಳಂಬ್ರಿ ಹಣ್ಣು ರೀ. ಕಸ್ಟರ್ಡ್ ಫ್ರೂಟ್ಸ್ ಮಾಡಿ ಬಿಟ್ಟೇನಿ. ಮುಸ ಆಯ್ತು ಭಾಳ. ಕಾಲು ಬಡಿಸ್ಕೊಂಡಾಡ್ರಿ. ಎಲ್ಲ ಮಳೆ ನೀರು ಬರ್ದಿತ್ತಲ್ಲ ರೀ, ಹಂಗಾಗಿ ನೀರು ಬೆಳೆದಿತ್ತು ಫ್ರೆಂಡ್ಸ. ಕಾಲಿಗೆ ಬಡಿಸ್ಕೊಂಡಾಡ್ರಿ. ಜಾವಣ ಯಾರ ಫ್ರೂಟ್ಸ್ ಕಸ್ಟರ್ಡ್ ಮಾಡಬೇಕಾಗಿತ್ರಿ. ನೋಡಿರಿ ಫ್ರೆಂಡ್ಸ್, ನಾನು ಇಳ್ಕಲ್ ಸಾರಿ ವಿಡಿಯೋದಾಗ ಅಪ್ಲೋಡ್ ಮಾಡೀನಿ ನೋಡಿರಿ. ಅದೇ ಸಾಡಿನ ಇವಾಗ ನಾನು ಎಂಬ್ರಾಯ್ಡಿ ವರ್ಕ್ ಮಾಡ್ಸೀನಿ ರೀ. ಬರೀ ಹೇಗೆ ಬಂದೈತೆ ಅಂತ ನೋಡೋ ನೋಡಿ. ಇದು ಉಲ್ಟಾ ಆಯ್ತು ರೀ.
ನೋಡಿರಿ ಫ್ರೆಂಡ್ಸ, ವರ್ಕ್ ಮಾಡಿಸಿ ನೋಡಿರಿ ಈ ಥರ ನೋಡಿರಿ. ದಿಸ್ರಿಗೆ ದೇಕಮ್ಮ ಕರೆಕ್ಟ್ ದಿವಸ ಸಭಿ ನೋಡಿರಿ ಫ್ರೆಂಡ್ಸ್, ಈ ಥರ ನೋಡಿರಿ ವರ್ಕ್ ರೀ. ಇದು ಫ್ರಂಟ್ ರೀ, ಮುಂದಿನ ಕೊಳ್ಳ್ರಿ. ತೋಳು ನೋಡ್ರಿ, ತೋಳ್ರಿ ಎರಡು ಕಡೆ ರೀ ಈ ಥರ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ರೀ. ನಂಗೆ ಸೇಮ್ ಇದೇ ಡಿಸೈನ್ ನಾನು ರೀ ಇನ್ಸ್ಟಾಗ್ರಾಮ್ದಾಗ ಬಂದಿದ್ರಿ. ಸೇಮ್ ಡಿಸೈನ್ ಇನ್ಸ್ಟಾಗ್ರಾಮ್ದಾಗ ಬಂದಿತ್ತು ರೀ ಫ್ರೆಂಡ್ಸ್. ಇದನ್ನು ನಾ ಹೇಳಿದ್ದೇನೆ ರೀ ಅವ್ರಿಗೆ ರೀ, ನಂಗೆ ಇದೇ ಡಿಸೈನ್ ಬೇಕತ್ತ ನಂಗೆ ಇದೇ ಡಿಸೈನ್ ಹಾಕ್ಕೊಟ್ಟಾರ ರೀ. ನವಿಲ್ ಟೈಪ್ ಪಿಕಪ್ ಟೈಪ್ ಬಂದಿತ್ತು ರೀ ನೋಡಿರಿ. ನವಿಲ್ ಟೈಪ ಬಂದಿತ್ತು ರೀ, ನಂಗೆ ಇಷ್ಟ ಆಗಿದೆ ರೀ. ಪಿಕಾಕ್ ಇಂಗ್ಲೀಷ್ನಾಗ ಪಿಕಾಕ್ ಅಂತ ನೋಡ್ರಿ, ನಮ್ಮ ಮಗಳು ಹೇಳಾಕತ್ತಾಳ್ರಿ. ಇದು ಫ್ರಂಟ್ ಕೊಳ್ರಿ, ಈಗ ನೋಡ್ರಿ ಗಡ್ಗಿ ಕೊಳ್ಳಕರ ಫ್ರೆಂಡ್ಸ್ ರೀ. ಹೇಗೆ ಬಂದೈತೆ ರೀ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ರೀ. ಅಲ್ಲೊಂದು ಇಲ್ಲೊಂದು ಬುಟ್ಟ ಬಂದೈತೆ ರೀ, ಸೇಮ್ ಡಿಸೈನ್ ತೆಗದಾರ ನೋಡ್ರಿ ಅವ್ರು. ನಂಗೆ ಭಾಳ ಇಷ್ಟ ಅನ್ನಿಸ್ತು ರೀ ಫ್ರೆಂಡ್ಸ್ ರೀ. ಅಂದ್ರೆ ಈ ಥರ ಇಲ್ಲಿ ನೋಡ್ರಿ ನವಿಲ್ ರೀ, ಇಲ್ಲಿ ನೋಡ್ರಿ ಮಸ್ತ್ ಏನು. ಇದು ಇಷ್ಟಪಟ್ಟ ನಾನು ಇದು ವರ್ಕ್ ಬೇಕಂತ ಹೇಳಿ ಮಾಡಿಸ್ಕೊಂಡೇನಿ ನೋಡ್ರಿ ಫ್ರೆಂಡ್ಸ್ ರೀ. ಇದು ಸಾಡಿ ಹೆಂಗೆ ಮಾಡ್ತೀವಿ, ಸಾಡಿನ ಇದು ನೋಡಿ ಫ್ರೆಂಡ್ಸ್ ರೀ. ಈಗ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡೇನ್ರಿ ಈ ಥರ ಸಾಡಿದ್ರಿ. ಬ್ಲೌಸ್ ಪ್ಲೇನ್ ಇತ್ತು ನಾ ವರ್ಕ್ ಮಾಡಿಸ್ತೀನಿಪ್ಪ ಅಂತೇಳ್ರಿ, ಆದರೂ ವರ್ಕ್ ಮಾಡಿಸಿದ್ದೇನೆ ರೀ ಫ್ರೆಂಡ್ಸ್ ರೀ. ನಾನು ರೀ ಇದು ಫಸ್ಟ್ ಸಾಡಿ ವರ್ಕ್ ಮಾಡಿಸಿದ್ದೆ ರೀ. ಬರ್ರಿ ನಿಮಗೆ ಸಾಡಿ ಇಷ್ಟ ಆಗೈತಿ, ಬ್ಲೌಸ್ ವರ್ಕ್ ಇಷ್ಟ ಆಗೈತಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೇನೆ ರೀ ಫ್ರೆಂಡ್ಸ್ ರೀ. ನೋಡಿರಿ ಫ್ರೆಂಡ್ಸ್, ಬ್ಯಾಕ್ ಸೈಡ್ ರೀ ಈ ಥರ ಬಂದಿತ್ತು ರೀ ಫ್ರೆಂಡ್ಸ್ ರೀ. ನೋಡ್ಬೋದು ರೀ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳ್ರಿ ಫ್ರೆಂಡ್ಸ್ ರೀ. ನೋಡೈತಪ್ಪ ಅದು ಮಸ್ತ್ ಬಂದಿಲ್ಲ ಡಿಸೈನ್. ನೋಡಿ ಫ್ರೆಂಡ್ಸ್, ಇದನ್ನು ಕುಡಿಬೇಕು ರೀ. ಇದಕ್ಕೆ ಉಲ್ಟಿ ಆದಂಗೆ ಆಗತ್ತೈತೆ ರೀ ಹಿಂದಾಗ್ರಿ. ಇದೊಂದು ಸ್ವಲ್ಪ ಕುಡಿದ್ಮೇಲೆ ಸಮಾಧಾನ ಅನ್ನಿಸ್ತೈತೆ. ಒಂದು 2 ತಿಂಗಳು ಹತ್ರ ದವಾಖಾನೆ ತೋರಿಸ್ಕೊಂಬಂಗೋತ್ರಿ. ಇಲ್ಲಿ ಉಲ್ಟಿ ಆದಂಗೆ ಆಗತ್ತೆ ಆಗೋತ್ರಿ. ಹಂಗಾದ್ರಿ ಸ್ವಲ್ಪ ಕುಡಿದ್ರೆ ರೆಸ್ಟ್ ಮಾಡ್ತೇನೆ ರೀ ಫ್ರೆಂಡ್ಸ. ವಿಡಿಯೋನ ಇಲ್ಲೇ ಏನು ಮಾಡ್ತೇನೆ ರೀ. ವಿಡಿಯೋ ನೋಡ್ತೀರಿ ಫ್ರೆಂಡ್ಸ, ಲೈಕ್ ಮಾಡಾಕತ್ತಿಲ್ಲ ರೀ. ಇರಲಿ ಬಿಟ್ರಿ, ನನಗೇನು ಅದೇನು ಬೇಜಾರಿಲ್ಲ. ಆದರೂ ಅಷ್ಟಾರು ನೋಡಾಕ್ತಿಲ್ಲ ಸಾಕ್ರಿ, ಅಷ್ಟಾರು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ ಫ್ರೆಂಡ್ಸ. ನಾಳೆ ಬ್ಲಾಗ್ನ ಮಸ್ತ್ ಹೇಳ್ತೇನೆ ರೀ ಫ್ರೆಂಡ್ಸ. ನಿಮ್ಮ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ಆದ್ರೂ ಹೇಳ್ಕೋಕೆ ಅನ್ನಿಸ್ತೈತೆ ರೀ ಫ್ರೆಂಡ್ಸ, ಬಿಡಬೇಕಪ್ಪ ಹೇಳ್ಬಾರ್ದು ಅನ್ನಿಸ್ತೈತೆ ರೀ. ಅದು ಅನಿವಾರ್ಯ ಹೇಳಬೇಕಾಗತ್ತೆ ರೀ. ನಾಳೆ ಬ್ಲಾಗ್ನ ಮಸ್ತ್ ಸಿಗ್ತೇನೆ ರೀ ಫ್ರೆಂಡ್ಸ. ನಾಳೆ ಬ್ಲಾಗ್ ಒಂದು ಇಂಪಾರ್ಟೆಂಟ್ ಬ್ಲಾಗ್ ಬರೈತೆ ರೀ. ನಾಳೆ ಬ್ಲಾಗ್ನಾಗ ನಾಳೆಗೆ ಹೇಳ್ತೀನಿ ರೀ. ಏನಂದ್ರಿ ನಾಳೆ ಮಾತ್ರ ಡಿಫ್ರೆಂಟ್ ಬ್ಲಾಗ್ ಐತ್ರಿ. ಡಿಫ್ರೆಂಟ್ ಅಂದ್ರೆ ಹೇಳ್ತೇನೆ ರೀ ನಾಳೆ ಬ್ಲಾಗ್ನಾಗ. ಇವತ್ತಿನ ಬ್ಲಾಗ್ನ ಇಲ್ಲೇ ಬ್ಲಾಗ್ ಎಂಡ್ ಮಾಡ್ತೇನೆ ರೀ. ಬರೀ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಮಸ್ತ್ ಸಿಗ್ತೇನೆ ರೀ ನಿಮಗೆ ರೀ. ಈಗ ಇದು ಜ್ಯೂಸ್ನಾಗ ಕುಡೀನು ರೀ, ಸ್ವಲ್ಪ ಸಮಾಧಾನ ಆಗ್ತೈತೆ ರೀ. ಇದಕ್ಕೆ ರೀ ಒಂದು ಅರ್ಧ ಗ್ಲಾಸ್ ನೀರಾದ್ರೆ ಸಾಕ್ರಿ. ಒಂದು ಪುದೀನ ಒಂದು ಇದ್ರಲ್ಲ ಹಂಗಾಗ್ರಿ ಇಟ್ಟ ಸಾಕ್ರಿ.